ಭಾರತದ ಎಲ್ಲಾ ರಾಜ್ಯಗಳ ಶಾಸಕರ ಸಂಪತ್ತಿನ ಕುರಿತು ವರದಿಯೊಂದು ಬಿಡುಗಡೆಯಾಗಿದ್ದು ಡಿಕೆ ಶಿವಕುಮಾರ್ ದೇಶದ ಎರಡನೆಯ ಕುಬೇರ ಶಾಸಕ ಅಂತ ಕರೆಸಿಕೊಂಡಿದ್ದಾರೆ. ಹೌದು, ಮುಂಬೈನ ಗಾಡ್ಕೋಪರ್ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಬಿಜೆಪಿಯ ಶಾಸಕ ಪರಾಕ್ಷ 3,383 ಕೋಟಿ ಆಸ್ತಿಯನ್ನ ಹೊಂದಿರತಕ್ಕಂಥ ಮೊದಲ ಶ್ರೀಮಂತ ಶಾಸಕರ ಸ್ಥಾನದಲ್ಲಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ 1,413 ಕೋಟಿ ಆಸ್ತಿಯನ್ನ ಹೊಂದಿರತಕ್ಕಂಥ ದೇಶದ ಎರಡನೆಯ ಶ್ರೀಮಂತ ಶಾಸಕರ ಲಿಸ್ಟ್ನಲ್ಲಿದ್ದಾರೆ. ಹೌದು, ಚುನಾವಣಾ ಆಯೋಗಕ್ಕೆ ನೀಡುವಂತಹ ಆಸ್ತಿ ಪಾಸ್ತಿಗಳ ಅಫಿಡವಿಟ್ ಅನ್ನು ಆಧರಿಸಿ 28 ರಾಜ್ಯಗಳ ವಿಧಾನಸಭೆಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳ 4,092 ಶಾಸಕರನ್ನ ಒಳಗೊಂಡಂತೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮರ್ಸ್ ಅಧ್ಯಯನವನ್ನ ನಡೆಸಿದೆ. ಅಲ್ಲದೆ ಶ್ರೀಮಂತ ಶಾಸಕರ ಜೊತೆಗೆ 5,000 ರೂಪಾಯಿಗಿಂತಲೂ ಕೂಡ ಕಮ್ಮಿ ಆದಾಯವಿರತಕ್ಕಂತಹ ಶಾಸಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಟಾಪ್ 10ರ ಲಿಸ್ಟ್ನಲ್ಲಿ 4 ರಾಜಕಾರಣಿಗಳು ನಮ್ಮ ರಾಜ್ಯದವರೇ ಆಗಿದ್ದಾರೆ. ಹೌದು, ಟಾಪ್ 10ರ ಶ್ರೀಮಂತರ ಶಾಸಕರ ಲಿಸ್ಟ್ನಲ್ಲಿ ಡಿಕೆ ಶಿವಕುಮಾರ್ ಎರಡನೆಯ ಸ್ಥಾನದಲ್ಲಿದ್ದರೆ ಗೌರಿಬಿದೂರಿನ ಪಕ್ಷೇತರ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ 1,267 ಕೋಟಿ ಆಸ್ತಿ ಹೊಂದಿರುವ ಮೂಲಕ ಮೂರನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನ ಪ್ರಿಯಕೃಷ್ಣ 1,156 ಕೋಟಿ ಆಸ್ತಿಯನ್ನ ಹೊಂದುವ ಮೂಲಕ 4ನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ 648 ಕೋಟಿ ಆಸ್ತಿಯನ್ನು ಹೊಂದುವ ಮೂಲಕ 10ನೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ರಾಜ್ಯದ ಇಂಡಸ್ ಕ್ಷೇತ್ರದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ದಾರಾ ಅವರು ಅತ್ಯಂತ ಬಡ ಶಾಸಕರಾಗಿದ್ದಾರಂತೆ. ಇವರ ಒಟ್ಟು ಆಸ್ತಿ 1,700 ರೂಪಾಯಿ ಆಗಿದೆಯಂತೆ. ಇನ್ನು ಕರ್ನಾಟಕದ ಒಟ್ಟು 223 ಶಾಸಕರ ಆಸ್ತಿ 14,174 ಕೋಟಿಯಷ್ಟಿದೆಯಂತೆ. ಈ ಮೂಲಕ ದೇಶದಲ್ಲೇ ಶಾಸಕರ ಒಟ್ಟಾರೆ ಆಸ್ತಿ ಮೌಲ್ಯದ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರವಿದೆ. ಇನ್ನು ಆಂಧ್ರ ಪ್ರದೇಶ 3ನೆಯ ಸ್ಥಾನದಲ್ಲಿದೆ.